ಕೇವಲ ಒಂದು ಪಕ್ಷದ ಓರ್ವ ಮುಖಂಡ ಅನ್ನುವಂಥ ಒಂದು ದರ್ಪದಲ್ಲಿ, ಜೊತೆಗೆ ನಮ್ಮದೇ ಸರ್ಕಾರ ಇದೆ ಅನ್ನುವಂಥ ಆ ಒಂದು ಅಹಂನಲ್ಲಿ ಮಹಿಳಾ ಅಧಿಕಾರಿಗೆ ಆವಾಜ್ ಹಾಕಿದಂಥ, ಅಶ್ಲೀಲವಾಗಿ ಪದಗಳನ್ನು ಬಳಸಿ ಮಾತನಾಡಿದಂಥ ಸೋಕಾಲ್ಡ್ ನಾಯಕ ರಾಜೀವ್ ಗೌಡಗೆ ಈಗ ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಮಹಿಳೆಯರು ಅಂತಂದ್ರೆ ಗೌರವ ಇಲ್ವಾ? ಇವರ ವಿರುದ್ಧ BNS ಸೆಕ್ಷನ್ 74, 79 ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದೆ. ಈ ರೀತಿಯಾಗಿ ಮಾತನ್ನೆಲ್ಲ ಹೇಗಾಡೋಕ್ ಸಾಧ್ಯ? ಒಮ್ಮೆ ಮಾತನಾಡಿದ್ರೆ ವಾಪಸ್ ಪಡೆಯೋಕ್ಕಾಗಲ್ಲ. ನೀವು ಕ್ಷಮೆ ಕೇಳಿದ್ರು ಒಡೆದಿರೋದು ಒಂದಾಗಲ್ಲ. ನೋಡಿ ಹೈಕೋರ್ಟ್ ಎಂತೆಂಥ ಪ್ರಶ್ನೆಗಳನ್ನ ಕೇಳಿದೆ. ಈ ಆದೇಶವನ್ನ ಈಗ ಸದ್ಯಕ್ಕೆ ಕಾಯ್ದಿರಿಸಿದೆ. FIR ರದ್ದು ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸೊ ಆ ಒಂದು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಕೇಳಿರುವಂತಹ ಪ್ರಶ್ನೆಗಳಿದು. ಮಹಿಳೆಯರು ಅಂತಂದ್ರೆ ಗೌರವ ಇಲ್ವಾ? ಮಾತನಾಡಿರೋದನ್ನ ವಾಪಸ್ ತೆಗೆದುಕೊಳ್ಳೋಕ್ಕಾಗತ್ತಾ? ಒಂದ್ಸಲಿ ಹೊಡೆದೋದ್ರೆ ಅದನ್ನ ಒಂದು ಮಾಡೋಕ್ಕಾಗತ್ತಾ? ಹೆಂಗೆ ಈ ರೀತಿಯಾಗಿ ಮಾತುಗಳನ್ನೆಲ್ಲ ಹೇಳೋಕ್ ಸಾಧ್ಯ? ಮಹಿಳೆಯರು ಅಂತಂದ್ರೆ ಗೌರವ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಹೈಕೋರ್ಟ್ ಮಾಡಿದೆ. ನೋಡಿ ಹೈಕೋರ್ಟ್ ಎಷ್ಟು ಗಂಭೀರವಾಗಿ ಒಂದು ಪ್ರಕರಣವನ್ನ ಪರಿಗಣಿಸಿದೆ ಅಂತ. ಕಾಂಗ್ರೆಸ್ ನಾಯಕರು ಸಚಿವರಾದಿಯಾಗಿ ಹೇಳ್ತಾರೆ, ಒಳ್ಳೆ ಮನುಷ್ಯ, ಸ್ಮೂತ್ ನೇಚರ್ ಇರುವಂಥ ವ್ಯಕ್ತಿ, ಮೃದು ಸ್ವಭಾವ, ಫಿಲ್ಟರ್ ಕಟ್ಸಿದಾನೆ, ರೋಡ್ ಕಟ್ಸಿದಾನೆ, ಬೋರ್ವೆಲ್ ಕೊರೆಸಿದಾನೆ, ಇದೆಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡುವಂಥ ಅಂಶಗಳು ಅಥವಾ ಪರಿಗಣಿಸಬೇಕಾಗಿರುವಂಥ ಅಂಶಗಳು. ಆತನ ನಾಲಿಗೆ ಆತನ ಸಂಸ್ಕೃತಿಯನ್ನು ತೋರಿಸುತ್ತೆ. ಸೊ ಇವತ್ತು ಹೈಕೋರ್ಟ್ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್. ಈಗ ನ್ಯೂಸ್ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಖಂಡಿತವಾಗ್ಲೂ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಇವತ್ತು ಹೈಕೋರ್ಟ್ ಕೇಳಿರುವಂಥದ್ದು. ಇದಕ್ಕೆ ಆತನ ಪರವಾದಂತಹ ವಕೀಲರ ವಾದ ಏನು ಅಂತ ಅಥವಾ ಉತ್ತರ ಏನು ಅಂತ? ರಾಹುಲ್, ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. FIR ದಾಖಲು ಆದಮೇಲೆ ರಾಜೀವ್ ಗೌಡ ಪರಾರಿಯಾಗಿರುವಂಥದ್ದು. ಕಳೆದ ಕೆಲ ದಿನಗಳಿಂದಲೂ ಕೂಡ ರಾಜೀವ್ ಗೌಡಗಾಗಿ ಪೊಲೀಸರು ಎಲ್ಲೆಡೆ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅಬ್ಸ್ಕಾಂಡಿಂಗ್ ಅಲ್ಲಿ ಇರುವಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಈಗ FIR ಅನ್ನ ರದ್ದು ಕೋರಿ ಒಂದು ಅರ್ಜಿಯನ್ನು ಏನು ಸಲ್ಲಿಸಿದ್ರು, ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ಸಂಜೆ 5 ಗಂಟೆಗೆ ನಡೆಯಲಿದೆ. ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಇದಾಗಲೇ ಪೊಲೀಸರು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ರಾಜೀವ್ ಗೌಡ ಅವರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅವರ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಎಲ್ಲಾ ಕಡೆಗಳಲ್ಲಿ ವಿಚಾರಣೆ ಮಾಡಿದ್ರು ಕೂಡ ಅವರು ಎಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ನಲ್ಲಿ ಏನವರು FIR ಅನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಒಂದು ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಿಂದ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪು ಕೂಡ ಬರುತ್ತೆ. ರಾಹುಲ್, ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.